ಕರ್ನಾಟಕ ರಾಜಕೀಯದ ಕಿಂಗ್ ಮೇಕರ್ ಹಳೆ ಮೈಸೂರು ಭಾಗದ ಮಣ್ಣಿನ ಮಗ ಎಂದೇ ಹೆಸರಾದ ಎಚ್.ಡಿ. ಕುಮಾರಸ್ವಾಮಿಯವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ರಾಜಕೀಯಕ್ಕೆ ಬರುವ ಮೊದಲು ಕುಮಾರಸ್ವಾಮಿಯವರ ವೃತ್ತಿ ಜೀವನ ಹೇಗಿತ್ತು, ಇವರ ಆರಂಭಿಕ ಆಸ್ತಿ ಮತ್ತು ಆದಾಯದ ಮೂಲಗಳೇನಾಗಿದ್ವು, ಸಿನಿಮಾ ವಿತರಕರಾಗಿ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದ ಒಬ್ಬ ವ್ಯಕ್ತಿ ಮುಂದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೆದ ದಾರಿ ನಿಜಕ್ಕೂ ರೋಚಕ. ರಾಜಕೀಯ ಪ್ರವೇಶದ ನಂತರ ಇವರ ಆಸ್ತಿ ಮತ್ತು ಸಂಪತ್ತಿನಲ್ಲಿ ಆದ ಬದಲಾವಣೆಗಳೇನು, ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕೀಯದವರೆಗೆ ಬೆಳೆದಿರುವ ಕುಮಾರಸ್ವಾಮಿಯವರ ನಿಜವಾದ ಆಸ್ತಿ ಸಂಪತ್ತಿನ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರ ಹೆಸರು ಕೇವಲ ಒಬ್ಬ ರಾಜಕಾರಣಿಯಾಗಿ ಮಾತ್ರವಲ್ಲದೆ ಸಿನಿಮಾ ರಂಗದಲ್ಲಿ ಒಬ್ಬ ಯಶಸ್ವಿ ವಿತರಕ, ನಿರ್ಮಾಪಕ ಮತ್ತು ಉದ್ಯಮಿಯಾಗಿ ಗುರುತಿಸಿಕೊಂಡವರು. ಡಿಸೆಂಬರ್ 16, 1959ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿ ಜನಿಸಿದ ಇವರು ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಚೆನ್ನಮ್ಮ ಅವರ ಪುತ್ರರಾಗಿ ರಾಜಕೀಯ ವಾತಾವರಣದಲ್ಲೇ ಬೆಳೆದರು. ಸ್ನೇಹಿತರೆ, ಕುಮಾರಸ್ವಾಮಿಯವರ ಪ್ರಾಥಮಿಕ ಶಿಕ್ಷಣವು ಹಾಸನ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭವಾಯಿತು. ನಂತರದ ಪ್ರೌಢ ಶಿಕ್ಷಣಕ್ಕಾಗಿ ಇವರು ಬೆಂಗಳೂರಿನ ಜಯನಗರದ ಎಂಇಎಸ್ ವಿದ್ಯಾಸಂಸ್ಥೆಯನ್ನ ಸೇರಿಕೊಳ್ತಾರೆ. ನಂತರದ ಇವರ ಶೈಕ್ಷಣಿಕ ಹಂತಗಳು ವಿಜಯ ಕಾಲೇಜಿನಲ್ಲಿ ಪಿಯುಸಿ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜಿತವಾದ ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನ 1978-79ರಲ್ಲಿ ಪಡಿತಾರೆ. ಆರಂಭದ ದಿನಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ರಾಜಕೀಯದ ಬಗ್ಗೆ ಅಷ್ಟೇನು ಆಸಕ್ತಿ ಇರಲಿಲ್ಲ. ಬದಲಾಗಿ ಇವರು ಸಿನಿಮಾ ರಂಗದ ಕಡೆಗೆ ಆಕರ್ಷಿತರಾಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ರು. ಹಾಗೆ ಅವರ ರೀತಿಯಲ್ಲೇ ಉಡುಗೆ ತೊಡುಗೆಯನ್ನ, ಡ್ರೆಸ್ಸಿಂಗ್ ಸ್ಟೈಲ್ ಅನ್ನ ಇವರು ಫಾಲೋ ಮಾಡ್ತಾ ಇದ್ರು. ಈ ಆಸಕ್ತಿಯೇ ಮುಂದೆ ಇವರ ವೃತ್ತಿ ಜೀವನದ ಮೊದಲ ಆಧಾರ ಸ್ತಂಭವಾಯಿತು. ರಾಜಕೀಯಕ್ಕೆ ಬರುವ ಮುನ್ನ ಕುಮಾರಸ್ವಾಮಿಯವರು ಸಿನಿಮಾಗಳ ವಿತರಕರಾಗಿ, ಪ್ರದರ್ಶಕರಾಗಿ ಮತ್ತು ನಿರ್ಮಾಪಕರಾಗಿ ತಮ್ಮದೇ ಆದ ಛಾಪು ಮೂಡಿಸಿದರು. ಹಾಸನದ ಹೊಳೆನರಸೀಪುರದಲ್ಲಿ ಚೆನ್ನಾಂಬಿಕೆ ಎಂಬ ಥಿಯೇಟರ್ ಅನ್ನ ನಡೆಸುವ ಮೂಲಕ ಇವರು ಪ್ರದರ್ಶಕರಾಗಿ ವೃತ್ತಿಯನ್ನ ಆರಂಭಿಸಿದ್ರು. ಇದು ಇವರಿಗೆ ತೆಳಮಟ್ಟದ ಜನರ ನಾಡಿಮಿಡಿತವನ್ನ ಅರಿಯಲು ಮತ್ತು ವ್ಯವಹಾರದ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿತು. ಸಿನಿಮಾಗಳ ವಿತರಣಾ ಉದ್ಯಮದಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ಯಶಸ್ಸನ್ನ ಕಂಡ್ರು. 1989ರಲ್ಲಿ ಅಂಬರೀಷ್ ಅಭಿನಯದ ಒಂಟಿ ಸಲಗ ಸಿನಿಮಾ ಸುಮಾರು 10 ಲಕ್ಷಕ್ಕೆ ವಿತರಣೆಯ ಹಕ್ಕನ್ನ ಪಡೆಯುವ ಮೂಲಕ ದೊಡ್ಡ ಮಟ್ಟದ ಹೂಡಿಕೆಯನ್ನ ಮಾಡಿದ್ರು. ಇದಾದ ನಂತರ ಪಂಚಮ ವೇದ ಮತ್ತು ಭುಜಂಗಯ್ಯನ ದಶಾವತಾರದಂತಹ ಕಲಾತ್ಮಕ ಮತ್ತು ವಾಣಿಜ್ಯ ಸಿನಿಮಾಗಳನ್ನು ವಿತರಿಸುವ ಮೂಲಕ ಉದ್ಯಮದಲ್ಲಿ ಗಟ್ಟಿಯಾಗಿ ನೆಲೆಯೂರಿದರು. ಇನ್ನು ಕುಮಾರಸ್ವಾಮಿಯವರ ಚೆನ್ನಾಂಬಿಕಾ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾದ ಸಿನಿಮಾಗಳು ಆರ್ಥಿಕವಾಗಿ ಇವರಿಗೆ ಭದ್ರತೆಯನ್ನ ತಂದುಕೊಟ್ಟವು. ವಿಶೇಷವಾಗಿ ಸೂರ್ಯವಂಶ ಸಿನಿಮಾವು ಅಂದಿನ ಕಾಲಕ್ಕೆ ಸುಮಾರು 3-4 ಕೋಟಿ ಲಾಭವನ್ನ ಗಳಿಸಿಕೊಡ್ತು. ಇನ್ನು 2002ರಲ್ಲಿ ಇವರು ಕರ್ನಾಟಕ ಚಲನಚಿತ್ರ ಪ್ರದರ್ಶಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಅವಧಿಯಲ್ಲಿ ಚಿತ್ರೋದ್ಯಮದ ಬಿಕ್ಕಟ್ಟುಗಳನ್ನು ನಿರ್ವಹಿಸುವ ಮೂಲಕ ಇವರು ತಮ್ಮ ಆಡಳಿತಾತ್ಮಕ ಸಾಮರ್ಥ್ಯವನ್ನ ಸಾಬೀತುಪಡಿಸಿದರು. ಸ್ನೇಹಿತರೆ, 1996ರಲ್ಲಿ ತಮ್ಮ ತಂದೆ ಪ್ರಧಾನಿಯಾಗಿದ್ದ ಕಾಲದಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ಲುವ ಮೂಲಕ ಕುಮಾರಸ್ವಾಮಿ ರಾಜಕೀಯಕ್ಕೆ ಕಾಲಿಡುತ್ತಾರೆ. ಈ ಹಂತದಲ್ಲಿ ಇವರ ಆಸ್ತಿಯು ಮುಖ್ಯವಾಗಿ ಸಿನಿಮಾ ಉದ್ಯಮದ ಆದಾಯ ಮತ್ತು ಕೃಷಿ ಭೂಮಿಯ ಮೇಲೆ ಆಧಾರಿತವಾಗಿತ್ತು. 1998ರ ಚುನಾವಣೆಯ ಸೋಲು ಮತ್ತು 1999ರ ಸಾತನೂರು ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ವಿರುದ್ಧದ ಸೋಲು ಇವರ ರಾಜಕೀಯ ಜೀವನಕ್ಕೆ ಸವಾಲೊಡ್ಡಿದ್ವು. 1998ರಲ್ಲಿ ಇವರು ಎಷ್ಟು ದೊಡ್ಡ ಅಂತರದಿಂದ ಸೋತಿದ್ದರೆಂದರೆ ಇವರ ಠೇವಣಿಯು ನಷ್ಟವಾಗಿತ್ತು. ಆದರೆ 2004ರ ರಾಮನಗರ ವಿಧಾನಸಭಾ ಚುನಾವಣೆ ಇವರ ಪಾಲಿಗೆ ಮಹತ್ವದ ತಿರುವು ನೀಡಿತು. ಅಲ್ಲಿಂದ ಪ್ರಾರಂಭವಾದ ಇವರ ರಾಜಕೀಯ ಯಶಸ್ಸು 2006ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗುವವರೆಗೂ ಸಾಗಿತ್ತು. ಈ 8 ವರ್ಷಗಳ ಅವಧಿಯಲ್ಲಿ ಇವರ ಆಸ್ತಿಯ ಮೌಲ್ಯವು ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಭೂಮಿಯ ಮೌಲ್ಯವರ್ಧನೆಯಿಂದಾಗಿ ಗಣನೀಯವಾಗಿ ಹೆಚ್ಚಾಯಿತು. ಸ್ನೇಹಿತರೆ, ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಪ್ರಮಾಣ ಪತ್ರಗಳ ಪ್ರಕಾರ ಕುಮಾರಸ್ವಾಮಿಯವರ ಆಸ್ತಿಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಏರಿಕೆ ಕಂಡುಬಂದಿದೆ. ಭೂಮಿಯ ಬೆಲೆ ಏರಿಕೆ ಮತ್ತು ಕುಟುಂಬದ ವಿವಿಧ ವ್ಯವಹಾರಗಳು ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ. 2024ರ ಲೋಕಸಭಾ ಚುನಾವಣೆಯ ಅಫಿಡವಿಟ್ ಪ್ರಕಾರ ಇವರ ಮತ್ತು ಇವರ ಪತ್ನಿ ಅನಿತಾ ಕುಮಾರಸ್ವಾಮಿಯವರ ಒಟ್ಟು ಆಸ್ತಿಯ ಮೌಲ್ಯವು 217 ಕೋಟಿ ದಾಟಿದೆ.
ಇನ್ನು ಸ್ನೇಹಿತರೆ, ಕುಮಾರಸ್ವಾಮಿಯವರ ಆಸ್ತಿಯನ್ನು ಚರಾಸ್ತಿ ಮತ್ತು ಸ್ಥಿರಾಸ್ತಿ ಎಂದು 2 ಭಾಗಗಳಾಗಿ ವಿಂಗಡಿಸಬಹುದು. ಇದರಲ್ಲಿ ಇವರ ಪತ್ನಿ ಹೆಸರಿನಲ್ಲಿರುವ ಉದ್ದಿಮೆಗಳು ಮತ್ತು ಷೇರುಗಳು ದೊಡ್ಡ ಪಾಲನ್ನು ಹೊಂದಿವೆ. 2024ರ ಮಾಹಿತಿಯಂತೆ ಕುಟುಂಬದ ಒಟ್ಟು ಚರಾಸ್ತಿಯ ಮೌಲ್ಯ ಸುಮಾರು 102.24 ಕೋಟಿಯಷ್ಟಿದೆ. ಇನ್ನು ಕುಮಾರಸ್ವಾಮಿಯವರ ಕುಟುಂಬವು ರಾಮನಗರ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ವಿಶಾಲವಾದ ಕೃಷಿ ಮತ್ತು ಕೃಷಿಯೇತರ ಭೂಮಿಯನ್ನ ಹೊಂದಿವೆ. ಮೊದಲನೇದಾಗಿ ಕೃಷಿ ಭೂಮಿಯನ್ನ ನೋಡ್ತಾ ಹೋದ್ರೆ ಕೆತಿಗನಹಳ್ಳಿ ಗ್ರಾಮದಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ಹರಡಿರುವ ಸುಮಾರು 48 ಎಕರೆಗೂ ಅಧಿಕ ಭೂಮಿಯನ್ನ ಇವರು ಹೊಂದಿದ್ದಾರೆ. ಇದರಲ್ಲಿ ಕೆಲವು ಭೂಮಿಗಳು ಇವರ ತಾಯಿಯ ತಂಗಿ ಸಾವಿತ್ರಿಯಮ್ಮ ಅವರಿಂದ ಉಡುಗೊರೆಯಾಗಿ ಬಂದಿವೆ. ಇನ್ನು ವಸತಿ ಕಟ್ಟಡಗಳ ವಿಚಾರಕ್ಕೆ ಬಂದ್ರೆ ಬೆಂಗಳೂರಿನ ಜೆಪಿ ನಗರದ 3ನೇ ಹಂತದಲ್ಲಿರುವ ಮನೆ ಇವರ ಪ್ರಮುಖ ವಸತಿಯಾಗಿದೆ. ಇದರ ಜೊತೆಗೆ ಬಿಡದಿಯ ಫಾರ್ಮ್ ಹೌಸ್ ಮತ್ತು ಕೃಷಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಸ್ನೇಹಿತರೆ, ಕುಮಾರಸ್ವಾಮಿ ಅವರ ಕುಟುಂಬವು ಕೇವಲ ರಾಜಕೀಯ ವೇತನದ ಮೇಲೆ ಅವಲಂಬಿತವಾಗಿಲ್ಲ. ಇವರ ಆದಾಯದ ಮೂಲಗಳು ವೈವಿಧ್ಯಮಯವಾಗಿವೆ. ತಮ್ಮನ್ನು ತಾವು ರೈತ ಎಂದು ಕರೆದುಕೊಳ್ಳುವ ಕುಮಾರಸ್ವಾಮಿ ಅವರು ಆಧುನಿಕ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರಲ್ಲಿ 20 ಹಸುಗಳು ಮತ್ತು 52 ಬನ್ನೂರು ಕುರಿಗಳಿವೆ. ಡೈರಿ ಫಾರ್ಮ್ ಹೌಸ್ನ ಯಂತ್ರೋಪಕರಣಗಳ ಮೌಲ್ಯವೇ 1.48 ಕೋಟಿಗಳಿಗಿಂತ ಹೆಚ್ಚಿದೆ. ಕೃಷಿಯಿಂದ ಬರುವ ಆದಾಯವು ಇವರ ಒಟ್ಟು ಆದಾಯದ ಪ್ರಮುಖ ಭಾಗವಾಗಿದೆ. ಇನ್ನು ಅನಿತಾ ಕುಮಾರಸ್ವಾಮಿಯವರ ಮಾಲೀಕತ್ವದಲ್ಲಿರುವ ನಿಖಿಲ್ ಅಂಡ್ ಕೋ ಪೆಟ್ರೋಲಿಯಂ ಉತ್ಪನ್ನಗಳ ಮಾರಾಟ ವ್ಯವಹಾರಗಳನ್ನು ನಡೆಸ್ತಾ ಇದೆ. ಈ ಉದ್ದಿಮೆಯು ಕುಟುಂಬಕ್ಕೆ ನಿರಂತರ ನಗದು ಹರಿವನ್ನ ಒದಗಿಸುತ್ತೆ. ಇನ್ನು 2007ರಲ್ಲಿ ಪ್ರಾರಂಭವಾದ ಕಸ್ತೂರಿ ಟಿವಿ ಚಾನೆಲ್ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಕುಮಾರಸ್ವಾಮಿಯವರ ನಿರ್ವಹಣೆಯಲ್ಲಿದೆ. ಈ ಕಂಪನಿಯಲ್ಲಿ ಅನಿತಾ ಕುಮಾರಸ್ವಾಮಿಯವರು 68.72 ಕೋಟಿ ಮೌಲ್ಯದ ಷೇರುಗಳನ್ನು ಹೊಂದಿದ್ದಾರೆ. ಇದು ಇವರ ಒಟ್ಟು ಆಸ್ತಿಯಲ್ಲಿ ಅತಿದೊಡ್ಡ ಹೂಡಿಕೆಯಾಗಿದೆ. ಇನ್ನು ಸಿನಿಮಾ ರಂಗದಿಂದ ದೂರವಿದ್ರೂ ಕೂಡ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ವೃತ್ತಿ ಜೀವನಕ್ಕಾಗಿ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಬಜೆಟ್ನ ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ. ಜಾಗ್ವಾರ್ ಮತ್ತು ಸೀತಾರಾಮ ಕಲ್ಯಾಣ ಸಿನಿಮಾಗಳು ಈ ಬ್ಯಾನರ್ನ ಅಡಿಯಲ್ಲಿ ಬಂದಿವೆ. ಈ ಸಂಸ್ಥೆಗೆ ಕುಮಾರಸ್ವಾಮಿಯವರು 6.75 ಕೋಟಿಗೂ ಅಧಿಕ ಹಣವನ್ನ ಮುಂಗಡವಾಗಿ ನೀಡಿದ್ದಾರೆ. ಸ್ನೇಹಿತರೆ, ಎಚ್.ಡಿ. ಕುಮಾರಸ್ವಾಮಿಯವರ ವೃತ್ತಿ ಜೀವನವು ಸಿನಿಮಾ ಮತ್ತು ರಾಜಕೀಯದ ನಡುವಿನ ಅಂತರವನ್ನ ಹೇಗೆ ಲಾಭದಾಯಕವಾಗಿ ಬಳಸಿಕೊಳ್ಳಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಸಿನಿಮಾ ವಿತರಕರಾಗಿ ಜನಪ್ರಿಯತೆಯನ್ನು ಗಳಿಸಿದ ಇವರು ಅದನ್ನ ತಮ್ಮ ರಾಜಕೀಯ ಬ್ರಾಂಡ್ ಆಗಿ ಪರಿವರ್ತಿಸಿದರು. ಇವರ ಆಸ್ತಿಯು ಕೇವಲ ಪರಂಪರಾಗತವಾಗಿ ಬಂದಿದ್ದಲ್ಲ, ಬದಲಾಗಿ ಸಿನಿಮಾ ವ್ಯವಹಾರ, ಹೂಡಿಕೆ ಮತ್ತು ಕೃಷಿ ಕ್ಷೇತ್ರದ ಆಧುನೀಕರಣದ ಮೂಲಕ ಗಳಿಸಿದ ಫಲವಾಗಿದೆ. ಕುಟುಂಬದ ಆಸ್ತಿಯಲ್ಲಿ ಪತ್ನಿ ಅನಿತಾ ಕುಮಾರಸ್ವಾಮಿಯವರ ಪಾಲು ಮತ್ತು ವ್ಯವಹಾರಗಳು ಹೆಚ್ಚು ಆಕ್ಟಿವ್ ಆಗಿವೆ. ಪೆಟ್ರೋಲ್ ಬಂಕ್ ಮತ್ತು ಟಿವಿ ಚಾನೆಲ್ಗಳ ಮೂಲಕ ಇವರ ಕುಟುಂಬವು ಆರ್ಥಿಕವಾಗಿ ಸ್ವಾವಲಂಬಿಯಾಗಿದೆ. ರೈತ ನಾಯಕ ಎಂದು ಗುರುತಿಸಿಕೊಂಡರೂ ಸಹ ಇವರ ಹೂಡಿಕೆಗಳು ಬೆಂಗಳೂರಿನಂತಹ ಮಹಾನಗರದ ರಿಯಲ್ ಎಸ್ಟೇಟ್ ಮತ್ತು ಉನ್ನತ ಮಟ್ಟದ ಉದ್ಯಮಗಳಿಗೆ ಹರಡಿದೆ. ಈ ಆರ್ಥಿಕ ಭದ್ರತೆಯೇ ಇವರನ್ನ ಜೆಡಿಎಸ್ ಪಕ್ಷದ ಅತ್ಯಂತ ಶಕ್ತಿಯುತ ನಾಯಕನನ್ನಾಗಿ ಉಳಿಸಿದೆ. ಸದ್ಯಕ್ಕೀಗ ರಾಷ್ಟ್ರ ರಾಜಕೀಯದಲ್ಲಿ ಸಾಕಷ್ಟು ಬ್ಯುಸಿಯಾಗಿರುವ ಕುಮಾರಸ್ವಾಮಿಯವರು ಆದಷ್ಟು ಬೇಗ ರಾಜ್ಯ ರಾಜಕೀಯಕ್ಕೆ ಮರಳೋದಾಗಿ ತಿಳಿಸಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್